ಪ್ರಭು ಇವರು ಆಮ್ ಆದ್ಮಿ ಅವರು ಮಾತಾಡಿದ್ರು ಒಂದು ಮಾತು ಮಾತಾಡಿದ ಜನರಿಗೆ ಹೋಗುತ್ತೆ ಭಯ ಅವರಿಗೆ ರಾಜಕೀಯವನ್ನು ಇದ್ರಲ್ಲೂ ಮಾಧ್ಯಮಗಳನ್ನು ದಬ್ಬಾಳಿಕೆ ಮಾಡ್ತಾರೆ. ನಾವು ಆಮ್ ಆದ್ಮಿ ಪಕ್ಷ ನಮ್ಮ ಮೇಲೆ ಅತ್ಯಾಚಾರ ಮಾಡೋದೇನೆ ಕೆಲಸ ಬಿಜೆಪಿ. ಆಮ್ ಆದ್ಮಿ ಪಕ್ಷ ಏನು ಬೆಲೆನೇ ಇಲ್ಲ. ಆಮ್ ಆದ್ಮಿ ಪಕ್ಷದವ್ರ ಮೇಲೆ ಯಾವಾಗ್ಲೂ ಕೇಂದ್ರದಲ್ಲೂ ನಮ್ಮ ಮೇಲೆ ಅತ್ಯಾಚಾರ ಮಾಡಿ ಮಾಧ್ಯಮದಲ್ಲಿ ಎಲ್ಲಿದೆ ನ್ಯಾಯ? ಗುಂಡಾ ಸಂಸ್ಕೃತಿ ಬಿಜೆಪಿದು, ಗುಂಡಾ ಸಂಸ್ಕೃತಿ ಇದು ಬಿಜೆಪಿದು. ನಮ್ಮ ಪಕ್ಷದ ಅಭ್ಯರ್ಥಿಯ ಬಗ್ಗೆ ನಾನು ಒಂದು ನಿಮಿಷ ಹೇಳ್ತಾ ಇದ್ದೆ. ನನ್ನ ಮಾತಾಡಿಗೆ ವಿಧಾನಸಭೆಯಲ್ಲಿ ಮಾತಾಡಕ್ ಬಿಡಲ್ಲ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ ಬಿಡಲ್ಲ. ನೀವು ಅವ್ರು ಬಿಡಿ, ಸಣ್ಣ ಪಕ್ಷ ಇಲ್ಲಿ ಮಾಧ್ಯಮ ಈಗ ಆಲ್ರೆಡಿ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ಕಪಾಳ ಮೋಕ್ಷ ಮಾಡಿದೆ. ಅವ್ರಿಗೆ ವಿಶೇಷ ನ್ಯಾಯಾಲಯ ಕಪಾಳ ಮೋಕ್ಷ ಮಾಡಿದೆ. ಅಲ್ಲಿ ಮಾತಾಡಕ್ ಬಿಡಲಿಲ್ಲ. ಇಲ್ಲಾರು ನಾವು ನಮ್ಮ ಬಗ್ಗೆ ಹಿಮಾಚಲ ಪ್ರದೇಶದ ಒಂದು ಹಿಮಾಚಲ ಭವನ ಅಂತ ದೆಹಲಿಯಲ್ಲಿದೆ. ಈ ಆಮ್ ಆದ್ಮಿ ಪಾರ್ಟಿಯವರಿಗೆ ಅಲ್ಲಿ ಕರೆಂಟ್ ಬಿಲ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲ. ಅಲ್ಲಿರುವ ಎಲ್ಲ ಹೋಟೆಲ್ಗಳು ಮುಚ್ಚೋಗಿ ಯೋಗ್ಯತೆ ಇಲ್ಲ. ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಾ. ಸರಿಯಾಗಿ ಮಾಹಿತಿ ತಂದು ಕೊಡಿ. ಹಿಮಾಚಲ ಪ್ರದೇಶದ ಆಮ್ ಆದ್ಮಿ ಏನು ಅವರು ವೈಯಕ್ತಿಕವಾಗಿ ಬಳಸ್ಕೊಂಡಿದ್ದಾರೆ. ಇವಾಗ ಆಶೀಶ್ ಮಹಲ್ ಕಳಿಸಿದ್ರು. ಸಾಕ್ಷಿ ಕೊಡಿ ನೀವು. ಮಾಧ್ಯಮದಲ್ಲಿ ಈಗ ಸುಳ್ಳು ಆರೋಪಗಳಿಗೆ ಕಪಾಳ ಮೋಕ್ಷ ಮಾಡಿದೆ. ನಿಮ್ಮ ಯಾವುದೇ ಆರೋಪ ಇಡೀ ಭಾರತದಾದ್ಯಂತ ಕಪಾಳ ಮೋಕ್ಷ ಹಿಮಾಚಲ ಪ್ರದೇಶದಲ್ಲಿ ದಿನ ಬೆಳಿಗ್ಗೆಯಿಂದ ಬರೀ ಮಾಹಿತಿ ತಗೊಬಂದು ಇಲ್ಲಿ ಕೊಡಿ ಸಾಕ್ಷಿ. ಅವಾಗ ಕೇಳಿ. ಆಯ್ತು, ಅದನ್ನ ಕೇಳೋಣ. ಉತ್ತರ ಕೊಟ್ಟಿದ್ದಾರೆ. ಹಿಮಾಚಲ ಭವನ ಜನರಿಗೋಸ್ಕರ ಸಾರ್ವಜನಿಕರು ಇಲಾಖೆಯಲ್ಲಿ ಯಾವ ಅಧಿಕಾರಿ ಇದ್ದಾರೆ ಅವನು ಕೇಳಿ. ಕರೆಂಟ್ ಬಿಲ್
ಬರೋಣ ಸರ್. ಬಿಟ್ಬಿಟ್ಟು ಮುಖ್ಯಮಂತ್ರಿ ಬರ್ತೀನಿ. ಆಮ್ ಆದ್ಮಿ ಮುಖ್ಯಮಂತ್ರಿ ಸ್ವಲ್ಪ update ಆಗಿ. ರವೀಶ್ ಅವರೇ ಬರ್ತೀನಿ. ಯಾವ್ದಾದ್ರೂ ಒಂದು ಕರೆಂಟ್ ಬಿಲ್ ಕಟ್ಟಿ ಸರ್, ಯಾವ್ದಾದ್ರು ಓಕೆ, ಸರ್ಕಾರ ಓಕೆ, ಮಾತಾಡೋಣ. ಇದೆಲ್ಲ ತಪ್ಪು. ಒಂದೇ ನಿಮಿಷ, ಅಲ್ಲಿ ಬರ್ತೀನಿ. ಅಧಿಕಾರಿ ತಪ್ಪಿರ್ತದೆ. ಅದ್ರ ಬಗ್ಗೆ ಅಧಿಕಾರಿ ಮಾತಾಡೋಣ. ಕಟ್ಬೇಕು. ಖಂಡಿತ ಸರ್, ಮಾತಾಡೋಣ. ಇವ್ರು ಎಲ್ಲ ಬೈ ಎಲೆಕ್ಷನ್ ಬಗ್ಗೆ ನೋಡಿ, ಮಾತಾಡೋಣ. ಸಮಸ್ಯೆಗಳಿಗೆ ಓಕೆ, ನಿಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡೋಣ ಸರ್. ಮಾತಾಡೋಣ ಅವನು. ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ ಈಗ ದಾವಣಗೆರೆ ದಕ್ಷಿಣದಲ್ಲಿ ಡೈವರ್ಟ್ ಮಾಡಿ ಕಿತ್ತಾಟ ಮಾಡಿ ಸರ್, ಈಗ ದಾವಣಗೆರೆ ದಕ್ಷಿಣದಲ್ಲಿ ನಟರಾಜ್ ಗೌಡ್ರೆ ಒಂದೇ ನಿಮಿಷ ಸರ್, ಬರ್ತೀನಿ ರವೀಶ್ ಅವರೇ. ಚುನಾವಣೆ ಬಗ್ಗೆ ಚರ್ಚೆ ಮಾಡೋಣ. ಈಗ ಖಂಡಿತ. ಬಿಜೆಪಿ ವಕ್ತಾರರು ಒಂದು ಮಾತಾಡಿದ್ರು ಪ್ರಭು. ಬಿಜೆಪಿ ವಕ್ತಾರ ಅಂದ್ರೆ ಅಲ್ಪಸಂಖ್ಯಾತರಿಗೆ ಏನು ಮೂಗಿಗೆ ತುಪ್ಪ ಸವರ್ತಾರೆ, ಅವ್ರಿಗೆ ಮೋಸ ಮಾಡ್ತಾರೆ. ನಾವು ಸಬ್ಕಾ ಮೋಸ ಹೇಳಿಲ್ಲ, ಸಬ್ಕಾ ಚೇಂಜ್ ಮಾಡಬೇಡಿ. ಸಬ್ಕಾ ಮೂಗಿಗೆ ತುಪ್ಪ ಸಾವಿರ ಕೆಲಸ ಮಾಡಿದ್ದಾರೆ, ಚೇಂಜ್ ಮಾಡಬೇಡಿ ವರ್ಷನ್ನ. ನೀವು ಮಾತಾಡಕ್ಕೆ ಪಂಟ್ರಿದ್ದೀರಾ, ಭಾಷಣ ಚೆನ್ನಾಗಿ ಮಾಡ್ತೀರಾ ಅನ್ನೋದು ಜನರಿಗೆ ತೋಳ್ತಿದೆ. ನಟರಾಜ್ ಗೌಡ್ರೆ ಈಗ ನೀವು ಸುಳ್ಳು ಹೇಳ್ಬೇಡಿ. ದಾವಣಗೆರೆ ನಾನು ಹೇಳಿದ್ದು ಅಲ್ಪಸಂಖ್ಯಾತರಿಗೆ ಇದ್ಯಾವ ತರ ನಿಮ್ದು ಬಿಹೇವಿಯರ್ ಇದು? ಮತ್ತೆ ಇದ್ಯಾವ ತರ ಬಿಹೇವಿಯರ್? ಮೋಸ ಮಾಡ್ತಾರೆ ಅಂತ ನಾನು ಹೇಳಿದ್ದ? ಅಲ್ಲ, ಒಂದು ಆ ಪ್ರಶ್ನೆ. word ಹೇಳಿದ್ದ? ಅಲ್ಲ, ಉತ್ತರ ಕೊಡ್ತಾ ಇದ್ದಾರೆ ನನ್ನ ಯಾಕೆ ಪ್ರಶ್ನೆ. ಮೋಸ ನೀವು ಅಂತ ಮಾತಾಡುವಾಗ ನೀವು ಮಾತಾಡ್ತೀರಿ? ಮಾತಾಡಿದ್ರೆ ನಾನು ಮಾತಾಡ್ಮೇಲೆ ನೀವು ಮಾತಾಡಿ. ವಕ್ತಾರರಾಗಿ ಏನಾದ್ರು ಹುಷಾರಾಗಿ ಮಾತಾಡಿ. ನಾನು ಶಬ್ದಗಳನ್ನ ಮಾತಾಡ್ಮೇಲೆ ಹಾಕಿ, ನಾನು ಹೇಳಿದ್ದನ್ನು ಮಧ್ಯದಲ್ಲಿ ಮಾತಾಡಿ. ಏನ್ ಹೇಳಿ. behavior ನಟರಾಜ್ ಗೌಡ್ರೆ, ಅಂತ? ನಟರಾಜ್ ಗೌಡ್ರೆ, ನನ್ನ ಪ್ರಶ್ನೆ ನಂತರ ಈಗ ಮಾತಾಡಿ. ಸರ್, ದಾವಣಗೆರೆ ದಕ್ಷಿಣದಲ್ಲಿ SDPI ಮತ್ತೆ AIMIM ಪಕ್ಷದ ಅಭ್ಯರ್ಥಿನ ಹಾಕ್ತಾ ಇದ್ದಾರೆ ಸರ್. ಆಗ್ಲಿ ನೋಡ್ರಿ, ಎಲ್ಲ ರಾಜಕೀಯ ಪಕ್ಷಗಳು, ಯಾವ್ಯಾವ ನೋಂದಾಯಿತ ರಾಜಕೀಯ ಪಕ್ಷಗಳು, ಆಮ್ ಆದ್ಮಿ ಪಕ್ಷ, ಜನತಾದಳ ಎಲ್ಲರೂ ಚುನಾವಣೆಗೆ ಸ್ಪರ್ಧಿಸಬೇಕು. ಇದು ಮಲ್ಟಿ ಪಾರ್ಟಿ ಡೆಮಾಕ್ರಸಿ. ನಮ್ದು ಓಟ್ ಕಿತ್ಕೊಂಡ್ಬಿಡ್ತಾರೆ, ನಮ್ಗೆ ಹಾಕಬೇಡಿ, ಚುನಾವಣೆ ನಿಲ್ಬಾರ್ದು ಅಂತ ಹೇಳಲೇಬಾರದು. ಪೈಪೋಟಿ ಇರಬೇಕು, ಪೈಪೋಟಿನಲ್ಲೇ ಉನ್ನತವಾದ ನಾಯಕ ಆಯ್ಕೆಯಾಗಿ ಬರಬೇಕು. ಅದೇ ಚುನಾವಣೆಯ ಅಥವಾ ಪ್ರಜಾಪ್ರಭುತ್ವದ ಒಂದು ಮಹತ್ತರವಾದ ಅಂಶ. ಈಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಪಸಂಖ್ಯಾತರಿಗೆ ಮೂಗು ತುಪ್ಪ ಸವರ್ಬಿಟ್ಟವ್ರೆ, ನಮ್ದು ಸಬ್ಕಾ ವಿನಾಶ್ ಸಬ್ಕಾ ವಿಶ್ವಾಸ್ ಅಂತ ನಾವು ಸಂತೆ ಹೇಳಿದ್ರು ಅವರು. ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಒಂದೇ ಒಂದು ಪ್ರಭು ವಿನಾಶ್ ಅಂತ ಏನು ಹೇಳ್ಬೇಡಿ, ಪ್ರಭು? ತಪ್ಪು ಹೇಳ್ಬೇಡಿ ಅದನ್ನ. ಸಬ್ಕಾ ವಿನಾಶ್ ಅಲ್ಲ, ಒಂದ್ ನಿಮಿಷ ಸಬ್ಕಾ ವಿಕಾಸ್. ನೀವು Yes. ಈಗ ಕೇಳಿ, ಈಗ ಕಾಂತಿ ಶೆಟ್ಟಿ ಅವರೇ, ನೀವು ಬಹಳ ದೊಡ್ಡ ಸಬ್ಕಾ ವಿನಾಶ್ ಅಂತ ಹೇಳ್ಬೇಡ್ರಿ, ಅದು ಅರ್ಥ ಚೇಂಜ್ ಆಗುತ್ತೆ. ಸಬ್ಕಾ ವಿಕಾಸ್. ಅವ್ರ ಪ್ರಕಾರ ಹೇಳ್ತಿದ್ದಾರೆ ಮೇಡಮ್ ಅವರು. ನಾನ್ ಮಾತಾಡಿದ ಮೇಲೆ ಈಗ ನೀವು ನೋಟ್ ಮಾಡ್ಕೊಳ್ಳಿ, ಕಾಂತಿ ಶೆಟ್ಟಿ ನೀವು ನೋಟ್ ಮಾಡ್ಕೊಳ್ಳಿ. ನಾನು ಮಾತು ಮುಗಿಸಿದ್ಮೇಲೆ ನೀವು ಸರಿ ಮಾತಾಡಿ. ಸರ್, ಏನ್ ಸರಿ ತಪ್ಪಿಲ್ಲ. ಸರಿ. ಯಾಕಂದ್ರೆ ಬಿಜೆಪಿ ಸಬ್ಕಾ ವಿನಾಶ ಮಾಡ್ತಾ ಇರ್ತಕ್ಕಂಥದ್ದು. ಸಬ್ಕಾ ನಾನು ಅದಕ್ಕೆ ವಿಕಾಸ್. ಹೇಳಿದೆ, ಇಲ್ಲ ನೀವು ವಿನಾಶ ಮಾಡ್ತಾ ಇರೋದು. ಯಾಕಂದ್ರೆ ನಾನೇ